ರೆಸ್ಪೆಕ್ಟೆಡ್ ಪೇರೆಂಟ್ಸ್, ಡಿಯರ್ ಚಿಲ್ಡ್ರನ್. ಆ್ಯಕ್ಚುಲಿ ಇದು ಮಕ್ಕಳು ಕಾರ್ಯಕ್ರಮ, ತುಂಬ ಖುಷಿ ಆಗ್ತಿದೆ. ಸಾರಿ ನಾನು ಲೇಟಾಗಿ ಬಂದಿದ್ದಕ್ಕೆ, ಹೆಚ್ಚಿಗೆ ಏನು ಹೇಳ್ಬೇಕಾಗಿಲ್ಲ ಅನಿಸ್ತಾ ಇದೆ. ಸೊ ಫ್ಯೂ ವರ್ಡ್ಸ್. ಪ್ರೀ ಸ್ಕೂಲ್ ಇರೋದ್ರಿಂದ ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೂ ಪೇರೆಂಟ್ಸು ಮಕ್ಕಳಿದ್ದಾರೆ, ನನಗೂ ಸಣ್ಣ ಮಗ ಇದ್ದಾನೆ. ಸೊ ಒಂದು ಇಂಗ್ಲೀಷಲ್ಲಿ ಪ್ರೋವರ್ಬ್ ಇದೆ, ದ ಹ್ಯಾಂಡ್ ದಟ್ ರಾಕ್ಸ್ ರೂಲ್ಸ್ ದ ವರ್ಲ್ಡ್. ಅಂದರೆ ಕನ್ನಡದಲ್ಲಿ ಸೊ ಯಾರು ತೊಟ್ಲು ತೂಗ್ತಾರೆ ಅವರೇ ಸೊ ಮುಂದೆ ಒಂದು ದೇಶನ ಆಳೋ ಅಂಥ ಸ್ಥಿತಿಗೆ ತರ್ಬೋದು ಅಂತ. ಅಂದರೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೊ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಸೊ ಅಲ್ಲಿಂದನೇ ಶುರು ಆಗುವಂಥದ್ದು. ಸೊ ಇದು ಸಾಲಿಟರಿ ಅಪ್ರೋಚ್ ಆ್ಯಂಡ್ ಹಾಲಿಸ್ಟಿಕ್ ಅಪ್ರೋಚ್ ಅಂತೀವಿ. ಹಾಲಿಸ್ಟಿಕ್ ಅಪ್ರೋಚ್ ಅಂದರೆ ಸೊ ಕಂಬೈನಾಗಿ ಮಾಡುವಂಥದ್ದು. ಇಲ್ಲಿ ಪ್ರೀ ಸ್ಕೂಲ್ ಅನ್ನೋವಂಥದ್ದು ಏನು, ಇದು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡುವಂಥದ್ದು. ಸೊ ಮೊದಲು ಶುರು ಆಗ್ತಕ್ಕಂಥದ್ದು ಪೇರೆಂಟ್ಸ್ಗೆ ಸಪೋರ್ಟಿವ್ ಆಗಿ ಈ ಪ್ರೀ ಸ್ಕೂಲ್. ಇಲ್ಲೇನಾಗ್ತದೆ, ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಒಬ್ರಿಗೊಬ್ರು ಮಾತಾಡಲಿಕ್ಕೆ. ಏಕೆಂದರೆ ಇವತ್ತೆಲ್ಲ ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರ್ತೀವಿ. ಮುಂಚೆ ಜಗಳ ಆಡಿದ್ರು, ಖುಷಿಯಾಗಿದ್ರು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲ ಇರ್ತಾಯಿದ್ರು. ಸೊ ಇವಾಗ ಹೆಂಗಾಗಿದೆ ಅಂದರೆ ನಮ್ಮ ಮನೇಲಿ ನಾವು ಅಪ್ಪ ಅಮ್ಮ ಮಕ್ಕಳು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವರ್ಕಿಂಗ್ ಪೇರೆಂಟ್ಸ್ ಇರ್ತೀವಿ. ಸೊ ನಾವೇನು ಮಾಡ್ತೀವಿ, ಸಂಜೆ ಬರ್ತಾರೆ, ಮೊಬೈಲ್ ಕೊಡ್ತೀವಿ, ಊಟ ಮಾಡೋಕ್ಕೆ ಮೊಬೈಲು. ಸೊ ಸಮ್ಹೌ ವಿ ಹ್ಯಾವ್ ಟು, ಬಿಕಾಸ್ ಯಾಕೆಂದರೆ ವಿ ಆರ್ ಆಲ್ಸೋ ಸ್ಟ್ರೆಸ್ಫುಲ್ ಆ ಟೈಮಲ್ಲಿ ಅದನ್ನು ಇದು ಮಾಡಲಿಕ್ಕೆ ಇಲ್ಲ. ಸೊ ಈಗ ಏನು ಮಾಡಬೇಕಂದ್ರೆ, ನಾನು ತುಂಬ ಜನ ಇನ್ಕ್ಲೂಡಿಂಗ್ ನನ್ನ ಮಗನೂ ನಾನು ನೋಡ್ತೀನಿ, ಬೋತ್ ಆಫ್ ಅಸ್ ವಿ ಆರ್ ವರ್ಕಿಂಗ್. ಸೊ ಶಿ ಈಸ್ ಅ ಗೈನಕಾಲಜಿಸ್ಟ್ ಅಂದಾಗ ಸೊ ಕಂಪ್ಲೀಟ್ಲಿ ಫ್ರೀ. ಅವಳಿಗೆ ಇವಾಗ ಆಯಿತು, ಒಂದು ಟೈಮ್ ಆದಮೇಲೆ 1 2 to 3 hours ಮಕ್ಕಳಿಗೆ ಅಂತ ಇಟ್ಬಿಡ್ಬೇಕು. ಒಬ್ಬರು ಅಟ್ಲೀಸ್ಟ್ ಒನ್ ಪೇರೆಂಟ್ಸ್ ಹ್ಯಾಸ್ ಟು. ಯಾಕೆಂದರೆ ನಾವು ಏನೇ ಮಾಡಲಿ ಅವ್ರ ಸಣ್ಣ ಸಣ್ಣ ತರಲೆಗಳಾಗಿರ್ಬೋದು, ಅದನ್ನು ಅಪ್ರಿಷಿಯೇಟ್ ಮಾಡೋದಾಗಲಿ. ಸೊ ಅವ್ರಿಗೇನಾಗುತ್ತೆ, ದಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್ ಅಟ್ ಹೋಮ್. ಆ ಹೋಮ್ ಕಾನ್ಫಿಡೆನ್ಸ್ ಇದ್ದಾಗ ಅದಕ್ಕೆ ಸಪೋರ್ಟಿವ್ ಆಗಿ ದ ಸ್ಕೂಲ್ ವಿಲ್ಸ್ ಡೆವಲಪ್. ಸೊ ಇಲ್ಲಿ ಪುಟಾಣಿ ಮಕ್ಕಳದು ಈ ಕಮ್ಯುನಿಕೇಷನ್ನು ಇದು ಎಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಸೊ ಹೆಚ್ಚೇನು ಹೇಳೋಕ್ಕೆ ಬಯಸಲ್ಲ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮೇಡಮ್, ಆ್ಯಕ್ಚುಲಿ ನಿಮ್ಮದು ರಿವ್ಯೂಸ್ ಎಲ್ಲ ನೋಡಿದೆ ಸ್ಕೂಲ್ ಇದರಲ್ಲಿ. ಸಿ ಪೀಪಲ್ ಹು ಆರ್ ಎಜುಕೇಟೆಡ್ ಸ್ಟಾರ್ಟಿಂಗ್ ಎ ಸ್ಕೂಲ್ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ದೇ ಹವ್ ಸ್ಟಾರ್ಟೆಡ್ ವಿತ್ ಅ ಗುಡ್ ಮೋಟಿವೇಶನ್. ಇಟ್ಸ್ ಜಸ್ಟ್ ನಾಟ್ ಫಾರ್ ಮನಿ. ಐ ರಿಯಲಿ ಥ್ಯಾಂಕ್ ಯು, ವಿಶ್ ಯು ಎ ಬಿಗ್ ಸಕ್ಸಸ್ ಅಂತ ಹೇಳ್ತಾ ನಾನು ಎರಡು ವರ್ಡ್ ಮುಗಿಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಸರ್, ಥ್ಯಾಂಕ್ಸ್ ಅ ಲಾಟ್.